ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಈ ದಸರಾ ಹಬ್ಬಕ್ಕೆ ಚೂಡಿದಾರ್ ಮತ್ತು ಬ್ಲೌಸ್ ಟೈಲರಿಂಗ್ ನೋಟ್ಸು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ 30 ವೀಡಿಯೋಸು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸು ಮತ್ತು ನ್ಯೂ ನೋಟ್ಸು, ಚಾರ್ಟ್ ಟೈಪ್ ನೋಟ್ಸು, ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟ್ ನಿಮಗೆ ತೋರಿಸ್ತೀನಿ. ನೋಡಿ, ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು, ಪ್ರೈಸ್ ಎಷ್ಟು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ. ಇದು ಬ್ಲೌಸ್ ನೋಟ್ಸು. ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಬ್ಯಾಡೆಡ್, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ. ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ. ಇದು ಪಾಯಿಂಟ್ ವೈಸ್ ಇರುತ್ತೆ. ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಫಾರ್ಮುಲಾನು ಇರುತ್ತೆ, ಉದಾಹರಣೆನೂ ಇರುತ್ತೆ. ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ, ಎಲ್ಲ ಸೈಜ್ಗೂ 28 ಇಂಚಿಂದ 48 ಇಂಚ್ವರೆಗೂ ಯಾವುದೇ ಸೈಜ್ ಇರಲಿ, ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ. ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ ಹಾರ್ಮಲ್ ಡೌನಿಂಗು, ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ, ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ನೋಡಿ, ಈಗ ಉದಾಹರಣೆಗೆ 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು. ಪಾಯಿಂಟ್ 1, 2, 1, 2, 3 ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿಂದನೂ ನಿಮಗಿರುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ. ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರನ್ ಮಾಡಿಕೊಂಡು 2 ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು. ಓಕೆನಾ? ಅಲ್ಲಿಂದನೂ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು. ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ. ನೀವು ಓದ್ಕೊಂಡಿದ್ದೀರ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಆ ರೀತಿ ಇರುತ್ತೆ. ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ 11 ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ. ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ 11 ಪಾಯಿಂಟ್ಸ್ ಇರುತ್ತೆ. ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ. ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಕ್ರಾಸ್ ಬೆಲ್ಟು, ಅದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇದೆ. ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಓಕೆ, ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ. ಇದು ಬ್ಲೌಸ್ ನೋಟ್ಸು. ಟೋಟಲ್ ನಿಮಗೆ 51 ಪೇಜ್ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ. ಇದು ಬ್ಲೌಸ್ ನೋಟ್ಸ್. ಇದು ಚೂಡಿದಾರ್ ಟಾಪ್ ನೋಟು. ಇದು ನೋಡಿ, ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ, ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ. ಕಲರ್ ಪ್ರಿಂಟು ರೇಟ್ ಜಾಸ್ತಿ, 10 ರೂಪಾಯಿಗೆ ಒಂದು ಪೇಜು. ಇದಾದರೆ ನಿಮ್ಗೆ 2 ರೂಪಾಯಿಗೆ ಒಂದು ಪೇಜು. ವೈಟ್ ಆ್ಯಂಡ್ ಬ್ಲಾಕಿಗೆ ತೊಗೊಳ್ಳಿ. ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ. ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರ್ ಆಗಿರುತ್ತೆ, ಕಲರು ಕ್ಲಿಯರ್ ಆಗಿರುತ್ತೆ. ನಿಮ್ಮ ಹತ್ರ ದುಡ್ಡಿದ್ರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ಇಲ್ಲ ಅಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ, ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ. ಓಕೆ, ಬ್ಲೌಸ್ ನೋಟ್ಸು ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ. ಇದು ವೈಟ್ ಆ್ಯಂಡ್ ಬ್ಲಾಕ್ ಚೂಡಿದಾರ್ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ 2 ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ. ಇದು ಚೂಡಿದಾರ್ ಟಾಪು. ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಬೋಟ್ ನೆಕ್ಕು, ಎ ಲೈನ್ ಟಾಪು ಮತ್ತು ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಏನು ಚೂಡಿದಾರ್ ಟಾಪ್ ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸು ಇರುತ್ತೆ. ಇದು 21 ಪೇಜ್ ಇರುತ್ತೆ ಚೂಡಿದಾರ್ ಟಾಪ್ದು. ಬಾಟಮ್ಸ್ ಇರೋದಿಲ್ಲ, ಬಾಟಮ್ಸು ನೋಟ್ಸ್ ಮಾಡಿಲ್ಲ, ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚೂಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು. ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ, ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು. ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ. ಓಕೆ, ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ. ಟೋಟಲ್ ಇದು ಚೂಡಿದಾರ್ ಟಾಪ್ದು 16 ಪಾಯಿಂಟ್ ಇದೆ, ಅದರದ್ದು ಇಮೇಜು. ಓಕೆ, ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ. ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ. ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ. ನೋಡಿ, ಈ ರೀತಿ ಡಯಾಗ್ರಾಮ್ ಇರುತ್ತೆ. ನೀವು ನೋಡ್ಕೊಂಡಿದ್ದೀರಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ, ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಚೂಡಿದಾರ್ ಟಾಪ್ದು ನೋಟ್ಸ್. ಇದು ಚಾರ್ಟ್ ನೋಟ್ಸು. ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ, ಶೋಲ್ಡರು ನೆಕ್ ಬಿಟ್ಟು ತಗೊಳ್ಳೋದು.
ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರಾ. ಈ ನೋಟ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು, ಆರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ಸು, ಆರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ. ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ, ಇದನ್ನು ನೋಡಿಕೊಂಡ್ರೆ ಸಾಕು. ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು, ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು, ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ. ಇದು ರೆಡಿ ಇರುತ್ತೆ. ನೀವು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು. ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು. ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು. ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಓಕೆನಾ? ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೆ ಇರುತ್ತೆ. 28 ಇಂಚಿಂದ ಟೋಟಲಾಗಿ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ನಿಮಗಿದು ಫ್ರೀಯಾಗಿ ಸಿಗುತ್ತೆ, ಇದ್ರ ಜೊತೆಗೆ ವೀಡಿಯೋಸು ಸಿಗುತ್ತೆ. ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ 3 ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಒರಿಜಿನಲ್ ಬೆಲೆ ಎಷ್ಟು, ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ, ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ 3 ನೋಟ್ಸ್ನ ಬೆಲೆ 3000 ರೂಪಾಯಿ ಇದೆ ಒರಿಜಿನಲ್ಲು. ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಈ 3 ನೋಟ್ಸ್ನ. ಅದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ. ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್, ರೆಕಾರ್ಡೆಡ್ ವೀಡಿಯೋಸು, 30 ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ. ಸೊ ಈಗ ಅರ್ಥ ಆಯ್ತಲ್ವ. ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿಗೆ ಸಿಗ್ತಾಯಿದೆ. ನೀವು ಈ 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635. ಇದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್, ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು, ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಈ 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು, ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ 3 ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಈ 3 ನೋಟ್ಸು PDF ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಪ್ರಿಂಟು ಕಳಿಸ್ಕೊಡೋದಿಲ್ಲ, ನಾನು PDF ಫೈಲ್ ಮಾತ್ರನೇ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು. ಪ್ರಿಂಟ್ಗೆ ಅಮೌಂಟು 3 ನೋಟ್ಸ್ಗೂ ಸೇರಿ ಒಂದು 300 ರೂಪಾಯಿ ಆಗ್ಬೋದು. ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಹಾಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ. PDF ಫೈಲ್ನ ನಿಮಗೆ ಕಳಿಸ್ಕೊಡ್ತೀನಿ, ಒರಿಜಿನಲ್ ಫೈಲೇ ಕಳಿಸ್ಕೊಡ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು. ಓಕೆ, ಇದು ಕಂಪ್ಲೀಟ್ ಡೀಟೇಲ್ಸು. ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದಿ, ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ ಕಳಿಸ್ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ. ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿ ಮಾತ್ರ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 1000 ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು. ಈ 3 ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಇದು ಕೇವಲ ನಿಮಗೆ 10 ದಿನ ಮಾತ್ರನೇ ಇರುತ್ತೆ. ಈ ಆಫರ್ ಅನ್ನೋದು ಕೇವಲ 10 ದಿನ ಮಾತ್ರ ಇರುತ್ತೆ. ಇದು ಈಗ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ 20ನೇ ತಾರೀಕು. 20ನೇ ತಾರೀಕಿಂದ 30ನೇ ತಾರೀಕುವರೆಗೂ ಕೇವಲ 10 ದಿನ ಮಾತ್ರ ಇರುತ್ತೆ. ದಸರಾ ಮತ್ತು 1ನೇ ತಾರೀಕಿಂದ ದಸರಾ ಸ್ಟಾರ್ಟ್ ಆಗುತ್ತಲ್ವ, ಅದರೊಳಗಡೆ ಈ ಆಫರ್ ಅನ್ನೋದು ಕ್ಲೋಸ್ ಆಗುತ್ತೆ. ಈ 10 ದಿನದೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಂಡ್ರೆ 1000 ರೂಪಾಯಿಗೆ ಈ 3 ನೋಟ್ಸ್ ಜೊತೆಗೆ ವೀಡಿಯೋಸು ನಿಮಗೆ ಫ್ರೀಯಾಗಿ ಸಿಗುತ್ತೆ.
ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ 1000 ರೂಪಾಯಿ ಪೇ ಮಾಡೋದಕ್ಕೆ ಹೇಳಿ, ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ PDF ಫೈಲು ಮತ್ತು ವೀಡಿಯೋಸ್ ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ. ಡೀಟೇಲ್ಸ್ ಈ ರೀತಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ. ಆಫರ್ ಮಾತ್ರ 10 ದಿನ ಮಾತ್ರನೇ ಇರುತ್ತೆ. ಓಕೆ, ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ, ಅದ್ರ ಬಗ್ಗೆನೂ ಒಂದು ಗಮನ ಇರಲಿ. ನೋಡಿ, ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು 6-7 ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು 5.5 ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೇಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ನಾನು ಯಾರಿಗೂ ಫೋನ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ. ಓಕೆನಾ, ನಾನು ಯಾರಿಗೂ ಫೋನು ಮಾಡಲ್ಲ, ಮೆಸೇಜ್ ಮಾಡಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ, ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು. ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ. ಓಕೆನಾ, ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ. ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಜೆನ್ಯೂನಾಗಿ ನಿಮಗೆ 100% ನೀವು ಅಮೌಂಟ್ ಪೇ ಮಾಡಿದರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ನಂಬಿಕೆ ಇರಲಿ. ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ 1000 ರೂಪಾಯಿಗೆ ಸಿಗ್ತಾ ಇದೆ. 1000 ರೂಪಾಯಿಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್, ಈ 3 ನೋಟ್ಸ್ ಜೊತೆಗೆ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾ ಇದೆ. ಕೇವಲ 10 ದಿನ ಮಾತ್ರನೇ ಈ ಆಫರ್ ಅನ್ನೋದಿರುತ್ತೆ. ಇದಕ್ಕೂ ಮುಂಚೆ ನಾನು ಇದೇ ನೋಟ್ಸ್ನ 1500 ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ. ಈಗ ಇನ್ನೂ 500 ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಇದೊಂದು ಒಳ್ಳೆ ಆಫರು, ಒಳ್ಳೆ ಅವಕಾಶ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮ್ಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರ ಒಳಗಡೆ ನಿಮಗೆ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ. ನೀವು ಕಟಿಂಗ್ ಮಾಡ್ತೀರ, ಯಾವುದೂ ಡೌಟ್ ಇರೋದಿಲ್ಲ. ಅದು ಯಾವ ರೀತಿ ಬಂತು, ಇದು ಯಾವ ರೀತಿ ಬಂತು, ಅದು ಹೇಗೆ, ಇದು ಹೇಗೆ ಅನ್ನೋದು ಇರೋದಿಲ್ಲ. ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು, ತುಂಬ ರಿಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು. ತುಂಬ ಈಸಿ ಇರುತ್ತೆ. ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು, ನೋಟ್ಸ್ ಕನ್ನಡದಲ್ಲೇ ಇರುತ್ತೆ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ವೀಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು, ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ, ಅಷ್ಟು ಕ್ಲಿಯರ್ ಆಗಿರುತ್ತೆ. ಇದು ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರ್ ಕೇವಲ 10 ದಿನ ಮಾತ್ರನೇ ಇರುತ್ತೆ. ಸೆಪ್ಟೆಂಬರ್ 20ನೇ ತಾರೀಕಿಂದ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಈ ಆಫರು ಕೇವಲ 10 ದಿನ ಮಾತ್ರ ಇರುತ್ತೆ. ಈ 10 ದಿನದೊಳಗಡೆ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ. ಈ ಆಫರು ಕೇವಲ ಇನ್ನೂ 6 ದಿನ ಮಾತ್ರನೇ ಇರುತ್ತೆ. ಈಗಾಗಲೇ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಇನ್ನೂ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಹೊಸದಾಗಿ ಕಲಿಯೋರ್ಗಂತೂ 100% ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಫಾರ್ಮುಲಾ ಪ್ರಕಾರ ನಾನೊಂದು ಹೊಸ ಫಾರ್ಮುಲಾ ಕಂಡುಹಿಡಿದಿದ್ದೀನಿ. ಆ ಫಾರ್ಮುಲಾ ಪ್ರಕಾರ ಮೆಜರ್ಮೆಂಟ್ನ ಡಿವೈಡ್ ಮಾಡ್ಕೊಳ್ಳೋದು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಲಾಸ್ಟ್ ವೀಡಿಯೋಗಿಂತ ಅದಕ್ಕಿಂತ ಹಿಂದೆ ಅಪ್ಲೋಡ್ ಮಾಡಿರುವಂಥ ಲಾಸ್ಟ್ನೇ 2 ವೀಡಿಯೋದಲ್ಲಿ ನಾನು ನಿಮಗೆ ಥಿಯರಿ ಕ್ಲಾಸಸ್ಸಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ನ ಕೊಡ್ತೀನಿ, ಇಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ. ಇಲ್ಲಾಂದರೆ ನೀವು ಕನ್ನಡ ಫ್ಯಾಷನ್ ಟೆಕ್ ಅಂತ ಸರ್ಚ್ ಮಾಡಿದರೆ ನಿಮಗೆ ವಿಡಿಯೋ ಸೆಕ್ಷನಲ್ಲಿ ಆ ವಿಡಿಯೋ ಸಿಗುತ್ತೆ. ಅದರಲ್ಲಿ ನಾನು ತಮ್ನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದು ನಾನೇ ಹೊಸದಾಗಿ ಕಂಡಿಡ್ದಂಥ ಬ್ಲೌಸ್ ಕಟಿಂಗ್ ಫಾರ್ಮುಲಾ ಅಂತ ತಮ್ನೇಲ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡ್ಬೋದು. ಹೊಸದಾಗಿ ಕಲಿಯೋರಿಗೆ ಕನ್ಫ್ಯೂಸ್ ಆಗುತ್ತೆ, ಅರ್ಥ ಆಗೋದಿಲ್ಲ. ಆಲ್ರೆಡಿ ಕಟಿಂಗ್ ಬಗ್ಗೆ ಒಂದು ಐಡಿಯಾ ಇದ್ದು ನಿಮಗೆ ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ ಈ ರೀತಿ ನಾರ್ಮಲಾಗಿ ನೀವು ಕಟಿಂಗ್ ಮಾಡ್ತಾ ಇದ್ದೀರಾ, ಸ್ಟಿಚಿಂಗು ಮಾಡ್ತಾ ಇದ್ದೀರಾ, ಒಂದು ನಾಲೆಡ್ಜ್ ಇದೆ ಅಂದರೆ ನಿಮ್ಗೆ ಆ ಫಾರ್ಮುಲಾ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ಅದರಲ್ಲಿ ಇನ್ನೂ ಒಂದು ಬ್ಲೌಸ್ ಲೆಂತ್ ಬಗ್ಗೆ ಕೆಲವ್ರಿಗೆ ಡೌಟ್ ಇದೆ. ಆ ಫಾರ್ಮುಲಾದಲ್ಲಿ ಬ್ಲೌಸ್ ಲೆಂತು ಈಗ ಎಕ್ಸಾಂಪಲಿಗೆ ನಾನು 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡೆ. ಸೊಂಟದ ಅಳತೆ ಪ್ರಕಾರ ಅದರಲ್ಲಿ ಅರ್ಧ ನಮಗೆ 13 ಇಂಚು ಬ್ಲೌಸ್ ಲೆಂತ್ ಬಂತು. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಬ್ಲೌಸ್ ಲೆಂತು ಈ ಹೊಸ ಫಾರ್ಮುಲಾದಲ್ಲಿ ಈ ಬ್ಲೌಸ್ ಲೆಂತ್ ಏನಿದೆಯೋ ಈ ಬ್ಲೌಸ್ ಲೆಂತು ಇದಕ್ಕೆ ಒಂದು ಇನ್ನೂ ಈಗ ನಾನು ತಿಳಿಸ್ಕೊಟ್ಟಂಥ ಒಂದು ಫಾರ್ಮುಲಾ ಬಿಟ್ಟು ಸೊಂಟದ ಅಳತೆ ಎಲ್ಲ ಅರ್ಧ ತಗೊಳ್ಳೋದು, ಅದನ್ನು ಬಿಟ್ಟು ಇನ್ನೂ 2-3 ಫಾರ್ಮುಲಾ ಇದೆ. ಸೊ ಅದು
ತುಂಬ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ನಾಲೆಡ್ಜ್ ಬೇಕಾಗುತ್ತೆ. ಅದು ನಿಮಗೆ ಅರ್ಥ ಆಗೋದು ಕನ್ಫ್ಯೂಸ್ ಆಗುತ್ತೆ, ಅರ್ಥನೂ ಆಗೋದಿಲ್ಲ, ಕಷ್ಟ ಅನಿಸುತ್ತೆ. ಈಸಿ ಮೆಥಡ್ ಯಾವುದು ಅಂದರೆ ಸ್ಮಾಲು, ಮೀಡಿಯಮ್ಮು, ಲಾರ್ಜು, ಎಕ್ಸ್ಟ್ರಾ ಲಾರ್ಜ್ ಅಂತ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ನ ಡಿವೈಡ್ ಮಾಡಿಕೊಂಡು ಅದ್ರ ಪ್ರಕಾರ ಬ್ಲೌಸ್ ಲೆಂತ್ನ ತೊಗೊಳ್ಬೋದು. ಉದಾಹರಣೆಗೆ ತಿಳಿಸೋದಾದರೆ ನಿಮಗೆ ನೋಡಿ, ಒಂದು 28, 29, 30 ಇಂಚ್ವರೆಗೂ ನೀವು ಈಸಿಯಾಗಿ ಓಕೆನಾ 12, 12.5 ಇಂಚ್ವರೆಗೂ ಬ್ಲೌಸ್ ಲೆಂತ್ನ ತೊಗೊಳ್ಬೋದು. ಈ ಬ್ಲೌಸ್ ಲೆಂತು ಕಾಮನ್ನಾಗಿ ಈ ಎಲ್ಲಿವರೆಗೂ ಇರುತ್ತೆ ಅಂದರೆ ಒಂದು 11.5, 12 ಇಂಚಿಂದ ಸ್ಟಾರ್ಟ್ ಆದರೆ 16 ಇಂಚ್ವರೆಗೂ ಇರುತ್ತೆ ಓಕೆನಾ. ಇದನ್ನು ನಾವು ಸ್ವಲ್ಪ ಡಿವೈಡ್ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ನೀವೊಂದು ಸ್ವಲ್ಪ ಯೋಚನೆ ಮಾಡಿದರೆ ಒಂದು ಐಡಿಯಾ ಬರುತ್ತೆ. ಓಕೆ, 28, 29, 30ಗೆ ಒಂದು 12, 12.5 ಇಂಚು ಈಸಿಯಾಗಿ ತೊಗೊಳ್ಬೋದು. 30, 31, 32ವರೆಗೂ 13, 13.5 ಇಂಚು ಮತ್ತು 14 ಇಂಚು, ಅದರ ಮೇಲೆ ಒಂದು 3 ಚೆಸ್ಟ್ ಮೆಜರ್ಮೆಂಟ್ಗೆ, ಮತ್ತು 14.5, 15 ಈ ರೀತಿ ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ಸ್ ನಾವು ಜಾಸ್ತಿ ಆದಷ್ಟು ಸ್ವಲ್ಪ ಬ್ಲೌಸ್ ಲೆಂತ್ನ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ ಮೆಥಡ್ ಇದೊಂದು. ಬಟ್ ಪ್ರಾಪರ್ ಮೆಥಡು ನಿಮ್ಗೆ ಅದು ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗೋದಿಲ್ಲ ಅಂತ ನಾನು ಸಿಂಪಲಾಗಿ ಒಂದು ಮೆಥಡ್ನ ಬ್ಲೌಸ್ ಲೆಂತಿಗೆ ತಿಳಿಸಿದ್ದೀನಿ. ಇದನ್ನು ನೀವು ಕೈ ಬಿಡಿ, ನಿಮ್ಗೆ ಇದು ಕನ್ಫ್ಯೂಸ್ ಆದರೆ ಬ್ಲೌಸ್ ಲೆಂತ್ನ ಡಿವೈಡ್ ಮಾಡ್ಕೊಳ್ಳೋದು. ಈಗ ತಿಳಿಸ್ಕೊಟ್ನಲ್ವ, ಈ ರೀತಿ ನೀವು ಒಂದು ಸ್ವಲ್ಪ ಆ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಅದ್ರ ಪ್ರಕಾರ 12 ಇಂಚಿಂದ 16 ಇಂಚ್ವರೆಗೂ ಯಾವ್ದು ಸೂಟ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಅದ್ರ ಪ್ರಕಾರ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಬೋದು. ಇನ್ನು ಮಿಕ್ಕಿರೋದೆಲ್ಲ ನಾನು ಈಗ ಹೊಸ ಫಾರ್ಮುಲಾದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದ್ರ ಪ್ರಕಾರ ಈಸಿಯಾಗಿ ತೊಗೊಳ್ಬೋದು. ನಿಮಗೆ 90 to 95% ಇದೇ ಮೆಜರ್ಮೆಂಟ್ಸೇ ಬರುತ್ತೆ. ಈಗ ನಾನು ಉದಾಹರಣೆಗೆ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಇಷ್ಟೆಲ್ಲ ಡಿವೈಡ್ ಮಾಡಿದ್ದೀನಿ ಫಾರ್ಮುಲಾ ಪ್ರಕಾರ. ನಿಮಗೆ ಮೆಜರ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನು ನೋಡಿ ನೀವು ಒಂದು ಸಲ ಈ 30 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇರುವಂಥವರ ಕಂಪ್ಲೀಟ್ ಬಾಡಿ ಮೆಜರ್ಮೆಂಟ್ನ ತೊಗೊಂಡು ನೋಡಿ, ಇದೇ ಮೆಜರ್ಮೆಂಟ್ ಬರುತ್ತೆ ನಿಮಗೆ. ನಾನು ಫಾರ್ಮುಲಾದಲ್ಲಿ ಬೋರ್ಡ್ ಮೇಲೆ ಬರೆದಿದ್ನಲ್ವ ಥಿಯರಿ ಕ್ಲಾಸಸ್ಸಲ್ಲಿ, ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿದಾಗ ಲಾಸ್ಟಲ್ಲಿ ಎಷ್ಟು ಬರುತ್ತೆ ಮೆಜರ್ಮೆಂಟ್ ಅಂತ ನಿಮಗೆ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೆ. ನೀವು ಗಮನ ಇಟ್ಟು ನೋಡಿದರೆ ಇಲ್ವೋ ಗೊತ್ತಿಲ್ಲ. ಅದೇ ಮೆಜರ್ಮೆಂಟ್ಸ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ನೀವು ಬೇಕಾದರೆ ಇನ್ನೊಂದು ಸಲ ಆ ವಿಡಿಯೋನ ನೋಡಿ. ಹೊಸ ಫಾರ್ಮುಲಾ ಪ್ರಕಾರ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬರೀ ಒಂದು ಮೆಜರ್ಮೆಂಟ್ನ ತೊಗೊಂಡು ಆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇನ್ನು ಮಿಕ್ಕಿರೋದನ್ನೆಲ್ಲ ಹೊಸ ಫಾರ್ಮುಲಾ ಪ್ರಕಾರ ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ನಲ್ವ, ಅದರಲ್ಲಿ ಡಿವೈಡ್ ಮಾಡಿರುವಂಥ ಮೆಜರ್ಮೆಂಟ್ ಇದು. ಲೆಂತು 13 ಇಂಚು, ಲೆಂತ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನಾವು ಫಸ್ಟೇ ತೊಗೊಂಡಿರ್ತೀವಿ, ಅದು ಬೇಕಾಗಿರುತ್ತೆ. ಹೊಸ ಫಾರ್ಮುಲಾ ಪ್ರಕಾರ ಈ 30 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಯಾವ್ಯಾವುದೆಲ್ಲ ಬರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ರೆಡಿ. ವೇಸ್ಟು 26 ಇಂಚ್ ಬರುತ್ತೆ. ಬ್ಯಾಕ್ ನೆಕ್ ಡೀಪು 9 ಇಂಚ್ ಕರೆಕ್ಟಾಗಿರುತ್ತೆ. ಶೋಲ್ಡರು ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಎಷ್ಟು ತೊಗೊಳ್ಬೇಕು ಶೋಲ್ಡರು ಅನ್ನೋದು 5 ಇಂಚು. ನೆಕ್ ವಿಡ್ತು 2.5 ಇಂಚು. ಹಾರ್ಮೋಲ್ ಡೌನಿಂಗು 5 ಇಂಚು. ಹಾರ್ಮೋಲ್ ರೌಂಡಿಂಗು 13 ಇಂಚ್ ಬರುತ್ತೆ ಟೋಟಲಾಗಿ. ಫ್ರಂಟ್ ಡೀಪು 5 ಇಂಚು. ಮತ್ತು ಡಾಟ್ ಲೆಂತ್ ಅಪೆಕ್ಸ್ ಪಾಯಿಂಟ್ 8.5, ಫುಲ್ ಲೆಂತು ಎಕ್ಸ್ಟ್ರಾ 3 ಇಂಚು 11.5. ಮತ್ತು ಡಾಟ್ ವಿಡ್ತು ಇದು ಫಾರ್ಮುಲಾ ಪ್ರಕಾರ ತಿಳಿಸಿದ್ದೀನಿ. ಈ ಚೆಸ್ಟ್ ಮೆಜರ್ಮೆಂಟ್ಗೆ 1/4 ಇಂಚ್ ಬರುತ್ತೆ, ಆ ಕಡೆ ಮುಕ್ಕಾಲು ಈ ಕಡೆ 3/4 ಇಂಚು. ಸ್ಲೀವ್ ಲೆಂತು ಲೂಸು 4 ಮತ್ತು 10 ಇಂಚು ಲೂಸು, ಲೆಂತ್ 4 ಇಂಚು. ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಬಂದುಬಿಟ್ಟು 3 ಇಂಚು. ಸ್ಲೀವ್ ಲೂಸ್ ಅಲ್ಲ, ಫುಲ್ ಶೋಲ್ಡರ್ ಇದು ನಿಮಗೆ ಫಾರ್ಮುಲಾದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಫುಲ್ ಶೋಲ್ಡರ್ ನಮಗೆ ಬೋನ್ ಟು ಬೋನು 13-13.5 ಇಂಚ್ ಹೆಚ್ಚು ಕಡಿಮೆ ಬರುತ್ತೆ, ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ. ಈ ಎಲ್ಲ ಮೆಜರ್ಮೆಂಟ್ ಏನಿದೆಯೋ ಈ ಎಲ್ಲ ಮೆಜರ್ಮೆಂಟ್ನ ನಾನು ಫಾರ್ಮುಲಾ ಪ್ರಕಾರ ಡಿವೈಡ್ ಮಾಡಿರುವಂಥ ಮೆಜರ್ಮೆಂಟ್. ಒಂದು ಸಲ ನಿಮಗೆ ಡೌಟ್ ಇದ್ದರೆ ಈ 30 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇರುವಂಥ ಪರ್ಸನ್ದು ಟೋಟಲ್ ಬಾಡಿ ಮೆಜರ್ಮೆಂಟ್ ತೊಗೊಂಡು ಈ ಮೆಜರ್ಮೆಂಟ್ನ ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ, ಇದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಬೇಕಾದರೆ. ಆ ಮೆಜರ್ಮೆಂಟ್ಗೂ ಈ ಮೆಜರ್ಮೆಂಟ್ಗೂ ಕಂಪೇರ್ ಮಾಡ್ಕೊಳ್ಳಿ. 90 to 95% ಎಕ್ಸಾಕ್ಟಾಗಿ ಇದೇ ಮೆಜರ್ಮೆಂಟ್ಸೇ ಇರುತ್ತೆ. ಸ್ವಲ್ಪ ಚೇಂಜ್ ಆಗ್ಬೋದು. ಬ್ಲೌಸ್ ಲೆಂತು, ಸ್ಲೀವ್ ಲೆಂತು ಲೂಸು ಇದರಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗ್ಬೋದು. ಇಲ್ಲ ಒಂದು ಸ್ವಲ್ಪ ಡೀಪ್ ಜಾಸ್ತಿ ಬೇಕು ಅನ್ಬೋದು, ಫ್ರಂಟು ಬ್ಯಾಕು ಸ್ವಲ್ಪ ಚೇಂಜ್ ಆಗ್ಬೋದು. ಇಲ್ಲ ವೇಸ್ಟ್ ಮೆಜರ್ಮೆಂಟ್ ಸ್ವಲ್ಪ ಟೈಟು ಲೂಸ್ ಬರ್ಬೋದು, ಇಲ್ಲಾಂದರೆ ಒಂದು 1/4 ಇಂಚ್ ಅರ್ಧ ಇಂಚ್ ಜಾಸ್ತಿ ಬರ್ಬೋದು, ಇಲ್ಲ ಕಡಿಮೆ ಬರ್ಬೋದು. ಆಲ್ಮೋಸ್ಟ್ 100% ನಾನು ಏನಕ್ಕೆ ಹೇಳ್ತಾ ಇಲ್ಲ ಅಂದರೆ ಸ್ವಲ್ಪ ಲೂಸು ಟೈಟ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ 90 to 95% ಇದೇ ಮೆಜರ್ಮೆಂಟ್ಸೇ ಬರುತ್ತೆ. ಓಕೆ, ಕ್ಲಿಯರ್ ಆಗಿದೆ. ಈಗ ಈ ಮೆಜರ್ಮೆಂಟ್ ಪ್ರಕಾರ ಈ ವಿಡಿಯೋದಲ್ಲಿ ಮಾರ್ಕಿಂಗ್ ಮಾಡಿ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋನು ತುಂಬ ಜನ ನೋಡಿ ಲೈಕ್ ಮಾಡಿದ್ದೀರ ಅಂದರೆ ನೆಕ್ಸ್ಟ್ ಇನ್ನೊಂದು ಮೆಜರ್ಮೆಂಟ್ ತೊಗೊಂಡು ಅದನ್ನು ನಿಮಗೆ ಬೋರ್ಡ್ ಮೇಲೆ ಥಿಯರಿ ಕ್ಲಾಸಸ್ಸಲ್ಲಿ ಆ ಮೆಜರ್ಮೆಂಟ್ಗೆ ಯಾವ್ಯಾವ್ದು ಎಷ್ಟೆಷ್ಟು ಬರುತ್ತೆ ಅಂತ ಡಿವೈಡ್ ಮಾಡಿ ನಿಮಗೆ ಮೆಜರ್ಮೆಂಟ್ಸ್ ಯಾವ ರೀತಿ ಬರುತ್ತೆ ಎಷ್ಟು ಬರುತ್ತೆ ಅನ್ನೋದು ಬೇಕಾದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಟೋಟಲ್ ಎಕ್ಸ್ಪ್ಲನೇಷನು. ಈಗ ಫಸ್ಟು ನಾನು ಮಾರ್ಕಿಂಗ್ ಮಾಡೋದು ಸ್ವಲ್ಪ ಸ್ಪೀಡಾಗೆ ಮಾರ್ಕ್ ಮಾಡ್ತೀನಿ, ಯಾಕೆಂದರೆ ಆಲ್ರೆಡಿ ನಿಮಗೆ ಮಾರ್ಕಿಂಗ್ ಮಾಡಿರೋದೆಲ್ಲ ಗೊತ್ತಿರುತ್ತೆ. ನಾವು ನಾರ್ಮಲಾಗಿ ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೂ
ಲೈನಿಂಗು ಐರನ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಇದಾದ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಈಗ ನೋಡಿ ಈ ಮೆಜರ್ಮೆಂಟ್ ನಾನು ಏನು ಡಿವೈಡ್ ಮಾಡಿ ನಿಮಗೆ ತೋರಿಸಿದ್ದೀನೋ ಇದು ಬರೀ ಡಾಟ್ ಬ್ಲೌಸ್ ಒಂದೇ ಅಲ್ಲ. ಪ್ರಿನ್ಸಸ್ ಕಟ್ಟು, ಬೋಟ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎನಿ ಒನ್ ಯಾವುದೇ ಮಾಡಲ್ ಆಗಿರ್ಬೋದು. ಈಗ ನಾವು ಏನು ಫಾರ್ಮುಲಾ ಪ್ರಕಾರ ಡಿವೈಡ್ ಮಾಡಿ ತೊಗೊಂಡಿದ್ದೀವೋ ಮೆಜರ್ಮೆಂಟ್ಸ್, ಅದನ್ನು ಎಲ್ಲ ಮಾಡಲ್ ಬ್ಲೌಸಸ್ಗೂ ನಾವು ಅಪ್ಲೈ ಮಾಡ್ಬೋದು ಆಗುತ್ತೆ. ನಾನು ನಿಮ್ಗೆ ಉದಾಹರಣೆಗೆ 4 ಡಾಟ್ ಬ್ಲೌಸ್ ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಪ್ರಿನ್ಸಸ್ ಕಟ್ ಮಾಡ್ಬೋದು, ಬೋಟ್ ನೆಕ್ ಮಾಡ್ಬೋದು, ಕಾಲರ್ ನೆಕ್ ಮಾಡ್ಬೋದು. ಎನಿ ಒನ್ ಯಾವುದೇ ಮಾಡಲ್ ಆದರೂ ಈ ಮೆಜರ್ಮೆಂಟ್ ಪ್ರಕಾರ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಬ್ಲೌಸ್ ಲೆಂತ್ ಈಗ ನಾವು 13 ಇಂಚ್ ರೆಡಿ ಅಂದ್ಕೊಂಡಿದ್ದೀವಿ. ಶೋಲ್ಡರ್ ಮಾರ್ಜಿನ್ಗೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಅದರಲ್ಲಿ ನಮ್ಗೆ ಆಲ್ರೆಡಿ ಶೋಲ್ಡರ್ ಸಿಕ್ಕಿದೆ, ಎಷ್ಟು 5 ಇಂಚು, ಅದನ್ನು ಮಾರ್ಕ್ ಮಾಡ್ತೀವಿ. 2.5 ಇಂಚು ನೆಕ್ ವಿಡ್ತು ಮತ್ತು 5 ಇಂಚು ಹಾರ್ಮೋಲ್ ಡೌನಿಂಗ್. ಇದಾಯ್ತಲ್ವ. ನೆಕ್ಸ್ಟ್ ಬ್ಯಾಕ್ ನೆಕ್ ಡೀಪು 9 ಇಂಚಿದೆ ರೆಡಿ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ 9.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಈ ಬ್ಯಾಕ್ ಡಾಟ್ನ ಈಸಿಯಾಗಿ ತೊಗೊಳ್ಬೋದು. 3ರಿಂದ 4 ಇಂಚು. ಚೆಸ್ಟ್ ಮೆಜರ್ಮೆಂಟು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು 30 ಇಂಚಿದೆ, ಅಂದರೆ ಅದನ್ನು 4 ಭಾಗ ಮಾಡಿದರೆ 7.5 ಪ್ಲಸ್ ಸ್ವಲ್ಪ ಫಿಟ್ಟಿಂಗ್ಗೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ. ಸೊಂಟದ ಅಳತೆ ಬಂದುಬಿಟ್ಟು 26 ಇಂಚಿದೆ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಸೇರಿಸೋ ಅವಶ್ಯಕತೆ ಇಲ್ಲ. ಇದನ್ನು 4 ಭಾಗ ಮಾಡಿದರೆ 6.5 ಇಂಚ್ ಬರುತ್ತೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಬ್ಯಾಕ್ ಡಾಟ್ಗೋಸ್ಕರ. ಈ ಎಕ್ಸ್ಟ್ರಾ ತೊಗೊಂಡಿರುವಂಥ ಮಾರ್ಕಿಂಗ್ಸ್ ಏನಿದೆಯೋ ಆ 2 ಮಾರ್ಕಿಂಗ್ಸ್ನ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಮತ್ತೆ ಒಂದು 2 ಇಂಚ್ ಮಾರ್ಜಿನ್ ತೊಗೊಳ್ಬೇಕು. ಅದು ಬಂದುಬಿಟ್ಟು ಸೈಡ್ ಹೊಲಿಗೆ ಹಾಕೋದಕ್ಕೆ. ಇದು ನೋಡಿ ಕಾಮನಾಗಿ 1 ಇಂಚ್ವರೆಗೂ ತೊಗೊಳ್ಳಿ. ಇಲ್ಲಿಂದ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗ್. ಈ ಆರ್ಮೋಲ್ ರೌಂಡಿಂಗು ನಮಗೆ 13 ಇಂಚಿದೆ. ಈ ಆರ್ಮೋಲ್ ರೌಂಡಿಂಗಲ್ಲೂ ಅಷ್ಟೇ ನೋಡಿ, ಪ್ರಾಪರಾಗಿ ಈಗ ನಾನು ಏನು ಡಿವೈಡ್ ಮಾಡಿದ್ದೀನೋ ಫಾರ್ಮುಲಾ ಪ್ರಕಾರ 13 ಇಂಚು ಈಗ ಬಂದಿದೆ ಫಾರ್ಮುಲಾ ಪ್ರಕಾರ. ಎಕ್ಸಾಕ್ಟಾಗಿ ಅಷ್ಟೇ ಬರಬೇಕಂದ್ರೆ ಎಕ್ಸಾಕ್ಟಾಗಿ ಅಷ್ಟೇ ಬರೋದಿಲ್ಲ 100%. ಒಂದು 1/4 ಇಂಚು ಜಾಸ್ತಿ ಬರ್ಬೋದಿಲ್ಲ, ಕಡಿಮೆ ಬರ್ಬೋದು. ಕೆಲವರು ಬಾಡಿ ಮೆಜರ್ಮೆಂಟ್ಗೆ ಏನಾಗುತ್ತೆ ಅಂದರೆ ಚೆಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಕೈ ಸಣ್ಣ ಇರುತ್ತೆ, ಅಂಥವ್ರಿಗೆ ಹಾರ್ಮೋಲ್ ರೌಂಡಿಂಗ್ ಕಂಕುಳ ಸುತ್ತಳತೆ ಅನ್ನೋದು ಸ್ವಲ್ಪ ಕಡಿಮೆ ಬರ್ತಾ ಇರುತ್ತೆ. ಓಕೆ, ಇವು ಒಂದು ಸ್ವಲ್ಪ ನೀವು ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು. ಏನೇ ಫಾರ್ಮುಲಾ ನಾವು ಕಂಡು ಹಿಡಿದ್ರು ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟ್ಸು ಒಂದೊಂದು ರೀತಿ ಇರುತ್ತೆ, ಇದೊಂದು ದೃಷ್ಟಿಲಿ ಇಟ್ಕೊಳ್ಳಿ. ನಮಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂತು ಅಂದರೆ ನಾವು ಅದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾರ್ಮೋಲ್ ರೌಂಡಿಂಗು ಚೆಕ್ ಮಾಡಿದರೆ 6.25 ಇಂಚ್ ಬರ್ತಾ ಇದೆ, 1 ಪಾಯಿಂಟ್ ಹೆಚ್ಚು ಕಡಿಮೆ. ಈ ರೀತಿ ನಮಗೇನಾದರೂ ಸ್ವಲ್ಪ ಜಾಸ್ತಿ ಇಲ್ಲ ಕಡಿಮೆ ಬಂತು ಅಂದರೆ ಇನ್ನು ಸ್ವಲ್ಪ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಮೇಲೆ ಮಾಡಿಕೊಂಡು ಈಗ ಇದು ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು. ಈ ಒಂದು ಫಾರ್ಮುಲಾ ಏನಂದರೆ ಇಷ್ಟು ಆ್ಯಕ್ಯುರೇಟಾಗಿ ನಾನು ಚೆಕ್ ಮಾಡಿದಾಗ ಬರ್ತಾಯಿದೆ ಅಂದರೆ ಇದು ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಏನಂದರೆ ಅದರಲ್ಲೂ ಕೆಲವರು ಬಾಡಿ ಮೆಜರ್ಮೆಂಟ್ಸ್ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ಕೆಲವ್ರಿಗೆ ಅಡ್ಜಸ್ಟ್ಮೆಂಟಿಂಗು ಮಾಡಲೇಬೇಕಾಗುತ್ತೆ, ಅದು ಕಾಮನ್. ಮತ್ತು ನಾವು ಫಾರ್ಮುಲಾ ಪ್ರಕಾರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ 100% ಬರಲೇಬೇಕು ಅಂದರೆ ಅದಾಗೋದಿಲ್ಲ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಕ್ಕೆ ಅನ್ನೋದು. ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟ್ಸು ಒಂದೊಂದು ರೀತಿ ಇರುತ್ತೆ. ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗಲೂ ಈ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ನಮಗೆ ಕೆಲವು ಟೈಮ್ ಜಾಸ್ತಿನೂ ಬರ್ತಾ ಇರುತ್ತೆ, ಕೆಲವು ಟೈಮ್ ಕಡಿಮೆನೂ ಬರ್ತಾ ಇರುತ್ತೆ ನಾವು ತೊಗೊಂಡಂಥ ಹಾರ್ಮೋಲ್ ಡೌನಿಂಗಿಗೆ. ಆಗನೂ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ತಾ ಇರ್ತೀವಿ. ಫಾರ್ಮುಲಾ ಪ್ರಕಾರ ತೊಗೊಂಡಾಗಲೂ ನಮಗೇನಾದರೂ ಅದು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು ಅಂತ ಇದ್ದರೆ ಕಂಪಲ್ಸರಿ ಅಡ್ಜಸ್ಟ್ಮೆಂಟಿಂಗ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು, ಇದನ್ನು ಕಟಿಂಗ್ ಮಾಡೋದಕ್ಕೆ ಆ್ಯಸ್ ಇಟ್ ಈಸ್ ನೀವು ಬ್ಯಾಕ್ ಸೈಡ್ ಪಾರ್ಟ್ನ
ಈ ರೀತಿ ಲೈನಿಂಗ್ ಮೇಲೆ ಹಾಕ್ಕೊಂಡು ಶೋಲ್ಡರು ಆರ್ಮೋಲ್ ರೌಂಡಿಂಗು, ಚೆಸ್ಟ್ ಮೆಜರ್ಮೆಂಟು, ನೆಕ್ ಬಿಡ್ತು, ಈ ಕಡೆ ಉಕ್ಸ್ಪಟ್ಟಿ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡಿಕೊಂಡು ಈ ಬ್ಲೌಸ್ ಲೆಂತ್ ಏನಿದೆ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫ್ರಂಟ್ ಡೀಪು ರೆಡಿ 5 ಇಂಚಿದೆ. ಕೆಲವ್ರಿಗೆ ಇನ್ನೂ ಸ್ವಲ್ಪ ಡೀಪ್ ಜಾಸ್ತಿ ಬೇಕು ಅಂತ ಕೇಳ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಇನ್ನು ಸ್ವಲ್ಪ ಡೀಪ್ನ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಆ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದನ್ನು ನಾವು ಕಂಪಲ್ಸರಿ ಮಾಡಲೇಬೇಕು. ನೆಕ್ಸ್ಟ್ ಒನ್ನು ಡಾಟು, ಇದು 8.5 + 3 ಇಂಚಿದೆ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ನು ಸೇರಿಸ್ಕೊಂಡ್ರೆ 9 ಇಂಚು, ಇಲ್ಲಿಂದ +3 ಇಂಚು. ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಈ ಡಾಟ್ ಸೆಂಟ್ರನ್ನ ತಗೊಳ್ಳಿ. ನೆಕ್ಸ್ಟು ಡಾಟ್ ಬಿಡ್ತು ಫಾರ್ಮುಲಾ ಪ್ರಕಾರ ಡಿವೈಡ್ ಮಾಡಿದಾಗ 1/4 ಇಂಚ್ ಬಂತು. ಅಂದರೆ ಈ ಕಡೆ ಸೈಡ್ 3/4 ಇಂಚು, ಈ ಕಡೆ ಸೈಡು 3/4 ಇಂಚು. ಓಕೆನಾ. ನೆಕ್ಸ್ಟು ಈ ಡಾಟ್ಸ್ ಏನಿರುತ್ತೋ ಇನ್ನು 3 ಡಾಟ್ಸು ಒಂದು 2 ಇಂಚ್ ಅಂತರದಲ್ಲಿ ಈ 3 ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಡಾಟ್ಸ್ ಬಗ್ಗೆ ನಿಮಗೆ ಸಪ್ರೇಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಸುಮಾರು ವೀಡಿಯೋಸ್ನ. ಮತ್ತು ಈ ರೀತಿ ನೀವು ಒಂದು ಸಲ ಡಾಟ್ಸ್ನ ನೀವು ಮಾರ್ಕ್ ಮಾಡಿಕೊಂಡ ನಂತರ ಸ್ಟಿಚ್ ಮಾಡುವಾಗ ಅದೇ ಪ್ರಕಾರ ಸ್ಟಿಚ್ ಮಾಡಿ. ಈ ಡಾಟ್ಸ್ ಬಗ್ಗೆನೇ ಸಪ್ರೇಟ್ ವೀಡಿಯೋಸ್ನ ನಾನು ಇನ್ನೂ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗಾಗಲೇ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಆ ವಿಡಿಯೋನ ಚೆಕ್ ಮಾಡ್ಬೋದು, ಇಲ್ಲ ವೆಯ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆಯ್ತಲ್ವ. ನೆಕ್ಸ್ಟ್ ಈಗ ಈ ಕ್ರಾಸ್ ಬೆಲ್ಟ್ಗೋಸ್ಕರ ಜನರಲ್ಲಾಗಿ ನೋಡಿ ಉಕ್ಸ್ಪಟ್ಟಿ ಸೈಡು ಬ್ಲೌಸ್ ಲೆಂತಿಂದ 2 ಇಂಚ್ ತೊಗೊಳ್ಳಿ, ಈ ಕಡೆ ಸೈಡು 1.5 ಇಂಚ್ ತೊಗೊಳ್ಳಿ. ಇದಾಯ್ತಲ್ವ. ನೆಕ್ಸ್ಟು ಚೆಸ್ಟ್ ಪಾಯಿಂಟು ಸ್ಟ್ರೈಟಾಗಿ ಮಾರ್ಕ್ ಮಾಡಿ, ಎಕ್ಸ್ಟ್ರಾ ಮಾರ್ಜಿನ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಇಷ್ಟೇ ಇರುತ್ತೆ. ಫ್ರಂಟ್ ನೆಕ್ಕು ನೀವು ರೌಂಡು ಇಲ್ಲ ಸ್ಕ್ವೇರು ಯಾವುದಾದ್ರೂ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೋದು. ಫ್ರಂಟ್ ಸೈಡ್ ಆರ್ಮೋಲ್ ಶೇಪು ಮಾರ್ಕರಿಂದ ನೀವು ಮಾರ್ಕ್ ಮಾಡಿಕೊಂಡ ನಂತರನೇ ಕಟ್ ಮಾಡಿ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಡೈರೆಕ್ಟಾಗಿ ಕಟ್ ಮಾಡ್ಬೋದು. ನೆಕ್ಸ್ಟು ಸ್ಲೀವ್ಸ್ಗೋಸ್ಕರ ಲೈನಿಂಗ್ನ ಮತ್ತೆ 2 ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಒಂದು ಅರ್ಧ ಇಂಚು ಮಾರ್ಜಿನ್ನು, ಈ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸ್ಲೀವ್ ಲೆಂತು 4 ಇಂಚಿದೆ, ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ. ಆರ್ಮೋಲ್ ಡೌನಿಂಗ್ 3 ಇಂಚಿದೆ ಫಾರ್ಮುಲಾ ಪ್ರಕಾರ. ಸ್ಲೀವ್ ಲೂಸು 10 ಇಂಚಿದೆ. ಈ ಆರ್ಮೋಲ್ ರೌಂಡಿಂಗು ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಕಟ್ ಮಾಡಬೇಕಾದ್ರೆ ನೋಡಿ, ಈಗ 13 ಇಂಚಿದೆ ಅಂದರೆ 6.5 ಇಂಚು. ಸೊ ನಾವು ಅರ್ಧ ಇಂಚ್ ಇದರಲ್ಲಿ ಇನ್ನೂ ಮೈನಸ್ ಮಾಡಿ ಮಾರ್ಕ್ ಮಾಡಬೇಕು, ಯಾಕಂದರೆ ಟೇಪ್ನ ಸ್ಟ್ರೈಟಾಗಿ ಇಟ್ಟಿರ್ತೀವಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಫ್ರಂಟು ಬ್ಯಾಕು ಆರ್ಮೋಲ್ ಶೇಪ್ನ ನೀವು ಫಸ್ಟ್ ಮಾರ್ಕರಿಂದ ಮಾರ್ಕ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಳ್ಳಿ. ಎರಡು ಲೇಯರ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡು ಆರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಅದರ ಪ್ರಕಾರನೇ ಕಟ್ ಮಾಡ್ಕೊಂಡ ನಂತರ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ನಿಮ್ಗೇನಾದರೂ ಸ್ವಲ್ಪ ಕರೆಕ್ಷನ್ ಮಾಡಬೇಕು ಅಂದರೆ ಫ್ರಂಟ್ ಸೈಡ್ ಆರ್ಮೋಲ್ ಶೇಪ್ ಮಾರ್ಕಿಂಗ್ ನೋಡಿಕೊಂಡು ಅದರ ಪ್ರಕಾರ ಕರೆಕ್ಷನ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಆಯ್ತಲ್ವ. ನೆಕ್ಸ್ಟ್ ಕ್ರಾಸ್ ಬೆಲ್ಟು.
ನೋಡಿ ಒಂದು 2 ಸೈಡ್ ಫಸ್ಟ್ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈಗ ಫಸ್ಟು ಒಂದು 1/4 ಇಂಚು ಇದು ಉಕ್ಸ್ಪಟ್ಟಿ ಮಾರ್ಜಿನ್ನು. ಸೊಂಟದ ಅಳತೆನ ಫಸ್ಟ್ ತೊಗೊಳ್ಳಿ. ಸೊಂಟದ ಅಳತೆ 26 ಇಂಚಿದೆ, ಅಂದರೆ 4 ಭಾಗ ಮಾಡಿದರೆ 6.5 ಇಂಚು. ಇಲ್ಲಿಂದ ಮತ್ತೆ ಒಂದು 2 ಇಂಚ್ ಎಕ್ಸ್ಟ್ರಾ. ಓಕೆನಾ. ಈಗ ನೋಡಿ ಜನರಲ್ಲಾಗಿ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಕ್ರಾಸ್ ಬೆಲ್ಟು ಉಕ್ಸ್ಪಟ್ಟಿ ಸೈಡು 4 ಇಂಚ್ ತೊಗೊಳ್ಳಿ, ಸೈಡ್ ಫಿಟ್ಟಿಂಗ್ ಕಡೆ 3.5 ಇಂಚ್ ತೊಗೊಳ್ಳಿ ವಿತ್ ಮಾರ್ಜಿನ್ ಸೇರಿ. ಕ್ರಾಸ್ ಬೆಲ್ಟು ಪಕ್ಕ ಮಾಡೋದಕ್ಕೂ ಮಾರ್ಜಿನ್ನು, ಅಟ್ಯಾಚ್ ಮಾಡೋದಕ್ಕೂ ಮಾರ್ಜಿನ್, ಟೋಟಲ್ ಸೇರಿ 4 ಇಂಚ್ ಉಕ್ಸ್ಪಟ್ಟಿ ಕಡೆ, 3.5 ಇಂಚು ಸೈಡ್ ಫಿಟ್ಟಿಂಗ್ ಕಡೆ ತೊಗೊಂಡು ಕ್ರಾಸ್ ಬೆಲ್ಟ್ ಶೇಪ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಪರ್ಫೆಕ್ಟಾಗಿರುತ್ತೆ. ಇದು ಜನರಲ್ಲಾಗಿ ಎಲ್ರಿಗೂ ಸೆಟ್ ಆಗೋ ರೀತಿ ನಾನು ಮೆಜರ್ಮೆಂಟ್, ಈಗ ನಾವು ರೆಡಿಮೇಡ್ ಕ್ಲಾತ್ನ ತೊಗೊಳ್ತೀವಿ, ಎಸ್, ಎಮ್, ಎಲ್ಲು, XL, XXL ಈ ರೀತಿ ಸೈಜಸ್ ಇರುತ್ತಲ್ವ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ಅದರಲ್ಲಿ ನಾವು ತಗೊಂಡಾಗ ಯಾರಿಗೂ ಅದು ಪರ್ಫೆಕ್ಟಾಗೇನು ಕೂರೋಲ್ಲ, ಅದನ್ನು ನಾವು ಆಲ್ಟ್ರೇಷನ್ ಮಾಡ್ತೀವಲ್ವ. ಸೊ ಆ ರೀತಿ ಅಂತ ತಿಳ್ಕೊಳ್ಳಿ. ಓಕೆನಾ. ಏನಂದರೆ ಅದಕ್ಕಿಂತ ಇದು ಬೆಟರ್ ಇರುತ್ತೆ. 90 to 95% ಪಕ್ಕ ಫಿಟ್ಟಿಂಗ್ ಬರುತ್ತೆ. ಸ್ವಲ್ಪ ಕೆಲವು ಮೆಜರ್ಮೆಂಟ್ಸಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ಈಗ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಜಾಸ್ತಿ ಬಂತು, 13 ಮುಕ್ಕಾಲು 14 ಇಂಚ್ವರೆಗೂ ಬಂತು. ಸೊ ನಾವು ಒಂದು 1/4 ಇಂಚ್ ಮೇಲೆ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಮೇಲೆ ಮಾಡ್ಕೊಂಡಿದ್ದೀವಿ ಅಂದಾಗ ಅದು ಹಾರ್ಮೋಲ್ ರೌಂಡಿಂಗ್ ಕಂಕುಳು ಸುತ್ತಳತೆ ಅನ್ನೋದು ಆಟೋಮೆಟಿಕ್ ಕರೆಕ್ಟಾಗಿ ಬರುತ್ತೆ. ಅಂದರೆ ಆ ಚೆಸ್ಟ್ ಮೆಜರ್ಮೆಂಟ್ಗೆ ಆ ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಳತೆಗೆ ಈ ಹಾರ್ಮೋಲ್ ಡೌನಿಂಗ್ ಅನ್ನೋದು ಜಾಸ್ತಿ ಆಯಿತು ಅಂತ ಅದು ನಮಗೆ ತಿಳಿಸ್ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಕಡಿಮೆ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಆ ರೀತಿ ಇರುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಈ ವಿಡಿಯೋಗೆ ಲೈಕ್ ಮಾಡಿದರೆ, ತುಂಬ ಜನ ಲೈಕ್ ಮಾಡಿದರೆ, ನೆಕ್ಸ್ಟ್ ಇನ್ನೊಂದು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡು ಅದರ ಬಗ್ಗೆ ಥಿಯರಿ ಕ್ಲಾಸಸ್ಸಲ್ಲಿ ಫಾರ್ಮುಲಾ ಪ್ರಕಾರ ಮೆಜರ್ಮೆಂಟ್ಸ್ನ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.